ಪಕ್ಷದ ಅಭ್ಯರ್ಥಿ ಶ್ರೀ ರಾಜೀವ್ ಗೌಡ ಅವರೇ, ಮಾಜಿ ನಗರ ಪಾಲಿಕೆಯ ಮೇಯರ್ ಅವರಾದಂತ ಶ್ರೀ ಹುಚ್ಚಪ್ಪ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಶ್ರೀ ವಾಜಿದ್ ಅವರೇ, ನಮ್ಮ ವಿಧಾನಸಭಾ ಅಭ್ಯರ್ಥಿಯಾಗಿದ್ದಂತ ಅನುಪಮ್ ಅಯ್ಯಂಗಾರ್ ಅವರೇ, ಮೇಲ್ಮನೆಯ ಸದಸ್ಯರಾದಂತ ನಾಗರಾಜ್ ಯಾದವ್ ಅವರೇ, ರಶ್ಮಿ ರವಿ ಕಿರಣ್ ಅವರೇ, ನಮ್ಮ ಪಕ್ಷದ ಜನರಲ್ ಸೆಕ್ರೆಟರಿನ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಾದಂತ ಮುಳುಗುಂದ್ ಅವರ, ಮಾಜಿ ಬೆಂಗಳೂರಿನ ಮೇಯರ್ ಅವರಾದಂತ ರಾಮಚಂದ್ರಪ್ಪ ಅವರ, ನಮ್ಮ ಪಕ್ಷದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂತ ಸೂರಜ್ ಅವರ, ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ನಮ್ಮ ಪಕ್ಷದ ಮುಖಂಡರಾದಂತ ಶಿವರಾಮ್ ಅವರೇ, ತಾಯಂದಿರೇ, ಯುವಕ ಮಿತ್ರರೇ, ಇತರ ಎಲ್ಲ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಶೋವನ್ನು ಮಾಡಿ ಮನವಿನ ಎಲ್ಲ ಮತದಾರರಲ್ಲಿ ಮಾಡಿ ಇವತ್ತು ನಿಮ್ಮನ್ನೆಲ್ಲ ಭೇಟಿಯಾಗ್ತಾ ಇದ್ದೇವೆ. ಉದ್ದೇಶ ಈಗಾಗಲೇ ರಾಜೀವ್ ಗೌಡರು ಹೇಳಿದಂತೆ 26ನೇ ತಾರೀಕು ನಡೆತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಶ್ರೀ ರಾಜೀವ್ ಗೌಡ ಅವರನ್ನ ನಾವು ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ರಾಜೀವ್ ಗೌಡರು ಒಬ್ಬ ಪ್ರೊಫೆಸರ್, ಹೆಚ್ಚು ವಿದ್ಯಾವಂತ, ಈ ರಾಜ್ಯದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ, ರಾಜ್ಯದಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ಸಹಿಸದೇ ಇರ್ತಕ್ಕಂಥ ವ್ಯಕ್ತಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿಯನ್ನ ಲೋಕಸಭೆಗೆ ಕಳಿಸಿಕೊಡೋದ್ರಿಂದ ಕರ್ನಾಟಕಕ್ಕೂ ಒಳ್ಳೇದಾಗ್ತದೆ, ಕನ್ನಡಿಗರಾದಂತ ನಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ರಾಜೀವ್ ಗೌಡ ಅವರ ವಿರುದ್ಧ ನಿಂತಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅಲ್ಲಿ ಕಳೆದ ಈಗ ಸಿಟಿ ಎಂಪಿ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯವರು ಇಲ್ಲಿಂದ ತಿರಸ್ಕಾರ ಮಾಡಿ ಅಲ್ಲಿ ಕಳಿಸಿದರು, ಅಲ್ಲಿ ತಿರಸ್ಕಾರ ಮಾಡಿ ಇದಕ್ಕೆ ಕಳಿಸಿದ್ದಾರೆ. ಅಲ್ಲಿ ಗೋಬ್ಯಾಕ್ ಶೋಭಾ, ಗೋಬ್ಯಾಕ್ ಶೋಭಾ, ಇಲ್ಲಿ ನೀವೇನು ಹೇಳ್ಬೇಕು, 24ನೇ ತಾರೀಕು ಗೋಬ್ಯಾಕ್ ಶೋಭಾ, ಗೋಬ್ಯಾಕ್ ಶೋಭಾ ಅಂತ ಹೇಳಿ ಅವರನ್ನ ಸೋಲಿಸಿ ರಾಜೀವ್ ಗೌಡ ಅವರನ್ನ ಲೋಕಸಭೆಗೆ ಕಳಿಸಿದರು. ಇವತ್ತು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ದೊಡ್ಡ ಅನ್ಯಾಯ ಆಗಿದೆ. ಅನ್ಯಾಯವನ್ನ ಸರಿಪಡಿಸಿ ಅಂತ ಕೇಳಿದ್ರೆ ನಾವು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅನ್ಯಾಯವನ್ನ ಸರಿಪಡಿಸಿ ಅಂತ ಕೇಳಿದ್ರೆ
ಜನರ ಮುಂದೆ ಸುಳ್ಳನ್ನ ಹೇಳ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ತಾರೆ, ಅಮಿತ್ ಶಾ ಸುಳ್ಳು ಹೇಳ್ತಾರೆ, ನರೇಂದ್ರ ಮೋದಿ ಸುಳ್ಳು ಹೇಳ್ತಾರೆ. ಇವರು ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು, ಕೇಂದ್ರದ ಗೃಹ ಸಚಿವರಾಗಿ ಅಮಿತ್ ಶಾ ಅವರು, ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ನಮಗೆ ನ್ಯಾಯಯುತವಾಗಿ ಕೊಡಬೇಕಾದಂತ ನಮ್ಮ ಪಾಲಿನ ಹಣವನ್ನ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕೊಡಕ್ಕಾಗಲ್ಲ. ನಿರ್ಮಲಾ ಸೀತಾರಾಮನ್ ಹೇಳೋದು ಒಂದು ಪೈಸೆನೂ ಕೂಡ ಕರ್ನಾಟಕಕ್ಕೆ ಕೊಡಬೇಕಾಗಿಲ್ಲ, ಎಲ್ಲನೂ ಕೂಡ ಕೊಟ್ಬಿಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಆಗ ಸತ್ಯ ಏನಪ್ಪಾ ಅಂತಂದ್ರೆ ಕರ್ನಾಟಕಕ್ಕೆ 11,495 ಕೋಟಿ ರೂಪಾಯಿಗಳನ್ನು ನ್ಯಾಯಯುತವಾಗಿ ಕೊಡಬೇಕು. ಇದು 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿರ್ತಕ್ಕಂಥ ಹಣ. ಆದರೂ ಕೂಡ ಮೊದಲನೇ ರಿಪೋರ್ಟ್ ಶಿಫಾರಸು ಮಾಡಿತ್ತು, ಎರಡನೇ ರಿಪೋರ್ಟ್ ಶಿಫಾರಸು ಮಾಡಿರಲಿಲ್ಲ. 6,000 ಕೋಟಿಗಳು ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ ಕೆರೆಗಳ ಅಭಿವೃದ್ಧಿಗೆ ಕೊಟ್ಟಿದ್ದಂತ ಶಿಫಾರಸು ಮಾಡಿದಂತ ಹಣವನ್ನೇ ಕೂಡ ಕೊಟ್ಟಿಲ್ಲ. ಅದ್ರ ಜೊತೆಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿ ಒಂದು ವರ್ಷ ಆಯ್ತು, 1 ರೂಪಾಯಿ ಬರಲಿಲ್ಲ. ಇದು ಕರ್ನಾಟಕಕ್ಕೆ ಮಾಡದಂತ ದ್ರೋಹ ಅಲ್ವಾ? ಕರ್ನಾಟಕಕ್ಕೆ ಮಾಡದಂತ ಅನ್ಯಾಯ ಅಲ್ವಾ? 25 ಜನ ಬಿಜೆಪಿಯಿಂದ ಎಂಪಿಗಳು ಗೆದ್ದೋಗಿದ್ದಾರೆ. ಇವಳು ಶೋಭಾ ಕರಂದ್ಲಾಜೆ ಕೃಷಿ ಸಚಿವರು ಕೇಂದ್ರದಲ್ಲಿ ಯಾವತ್ತಾರು ಬಾಯಿ ಬಿಟ್ಟಿದ್ದಾರ? ಶೋಭಾ ಕರಂದ್ಲಾಜೆ ಬಾಯಿ ಬಿಟ್ಟಿದ್ದಾರ? 25 ಜನ ಎಂಪಿಗಳು ಬಾಯಿ ಬಿಟ್ಟಿದ್ದಾರ? ಯಾಕಂದ್ರೆ ಇವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವರು ಕಂಡ್ರೆ ಭಯ, ಗಡಗಡ ಗಡಗಡ ಅಂತ ಬರುತ್ತೆ. ಈ ರೀತಿ ನಡೆದವರನ್ನ ಎದುರ್ಕೊಳ್ಳೋರನ್ನ ಲೋಕಸಭೆಗೆ ಕಳಿಸಿದ್ರೆ ನ್ಯಾಯ ಕೇಳ್ತಾರ? ಅನ್ಯಾಯ ಆಗಿದೆ ಅಂತ ಹೇಳ್ತಾರ? ನಾನು ನ್ಯಾಯ ಕೇಳಿದ್ರೆ ಸಿದ್ದರಾಮಯ್ಯ ಹಿಂದುತ್ವದ ವಿರೋಧಿ, ಸಿದ್ದರಾಮಯ್ಯ ಹಿಂದೂಗಳ ವಿರೋಧಿ. ನಾನು ಹಿಂದೂಗಳ ವಿರೋಧಿನ? ನಾನು ಹಿಂದೂ. ಶ್ರೀರಾಮಚಂದ್ರನ ವಿರೋಧಿ ಅಂತ ಹಣೆಪಟ್ಟಿ ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾನು ನನ್ನ ಹೆಸರಿನಲ್ಲಿ ರಾಮ ಅಂತ ಇದೆ, ನನ್ನ ಹೆಸರಿನಲ್ಲೇ ರಾಮಯ್ಯ. ನಾಯಕ ಹಿಂದೂ ವಿರೋಧಿಯಾಗಿ ಶೋಭಾ ಕರಂದ್ಲಾಜೆ ಮಾತ್ರ ಹಿಂದೂನ? ನಾನು ಹಿಂದೂ ಅಲ್ವಾ? ಕರ್ನಾಟಕಕ್ಕೆ ನ್ಯಾಯ ಕೇಳಿದ್ರೆ ನಾನು ಈ ದೇಶವನ್ನ ವಿಭಜನೆ ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅಮಿತ್ ಶಾ ಅವರು ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ. ಇದು ಸರಿನಾ? ಇದು ನ್ಯಾಯನಾ? ಇದು ನೀವು ಮಾಡ್ತಕ್ಕಂಥ ಅನ್ಯಾಯ ಇಲ್ವಾ? ನಮಗೆ ಕೊಡ್ಬೇಕಾಗಿರ್ತಕ್ಕಂಥ ದುಡ್ಡು ಕೊಡಿ. 5,300 ಕೋಟಿ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೊಡ್ರಿ, ಅದರಲ್ಲಿ ದುಡ್ಡು ಕೊಡ್ರಿ, ಅನ್ಯಾಯ ಮಾಡಬೇಡಿ, ಕರ್ನಾಟಕಕ್ಕೆ ಕನ್ನಡದ ಜನರಿಗೆ ಅನ್ಯಾಯ ಮಾಡಬೇಡಿ ಅಂತ ಕೇಳಿದ್ರೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿರಲ್ಲ. ಯಾವ ಮುಖ ಒತ್ಕೊಂಡು ನೀವು ಅವ್ರ ಜನರ ಬಳಿ ಬರ್ತಾರೆ? ಯಾವ ಮುಖ ಒತ್ಕೊಂಡು ನಿಮ್ಮ ಹತ್ರ ಓಟ್ ಕೇಳಕ್ ಬರ್ತಾರೆ? ಶೋಭಾ ಕರಂದ್ಲಾಜೆ ತಾಯಿ, ನೀನು ಅನ್ಯಾಯ ಮಾಡಿದ್ಯಾ, ಹೋಗಮ್ಮ ನೀನು ಅಲ್ಲಿ ಎಲ್ಲೋ ಮಂಗಳೂರಿನಲ್ಲಿ ಹುಟ್ಟಿದ್ದೇನೆ, ಅಲ್ಲಿ ಹೋಗಿ ಯಾಕೆ ಬರ್ತಾ ಇದ್ದಾರೆ ಅಂತ ರಾಜೀವ್ ಗೌಡರನ್ನು ಗೆಲ್ಲಿಸ್ಬೇಕಲ್ಲ. ನಾನು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅನ್ಯಾಯಗಳನ್ನ, ಸುಳ್ಳುಗಳನ್ನ ಪಟ್ಟಿ ಮಾಡಿ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಅಹಂಕಾರ ಅಂತ ಹೇಳುದು.
ಸಿದ್ದರಾಮಯ್ಯನಿಗೆ ದುರಂಕಾರ ಅಂತ ಹೇಳೋದು. ಇದು ನ್ಯಾಯನ? ನ್ಯಾಯ ಕೇಳಿದ್ರೆ ನಮ್ಮ ಕಡೆ ಹಳ್ಳಿನಲ್ಲಿ ಬಹಳ ಜನ ಹಳ್ಳಿಯಿಂದ ಬಂದವರು ಸತ್ಯ ಹೇಳಿದ್ರೆ ಎದ್ದು ಬಂದು ಎಲ್ಬೇಕು ಒದ್ರು ಅಂತ ಒಂದು ಗಾದೆ. ಇದ್ದಂಗೆ ಹೇಳಿದ್ರೆ ಹೇಳ್ಬಾರ್ದ? ಇದಕ್ಕೋಸ್ಕರ ಅಲ್ಲ, ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ. ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ 10 ವರ್ಷಗಳಾಯ್ತು ಪ್ರಧಾನಮಂತ್ರಿ. 15 ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಬೇಕು. 15 ಲಕ್ಷ ಕೊಡ್ತೀವಿ ಎಂದು ಕೊಡಲಿಲ್ಲ, 7 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಎಂದು ಮಾಡಲಿಲ್ಲ, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ, ಎಲ್ಲ ಬೆಲೆಗಳನ್ನು ಇಳಿಸ್ಬಿಡ್ತೀವಿ ಅಂತಂದ್ರು ಇಳಿಸಲಿಲ್ಲ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಗಳನ್ನು ಜಾಸ್ತಿ ಆದವು. ಇದರಿಂದ ಬಡವರು ಬದುಕಲಿಕ್ಕೆ ಕಷ್ಟ ಆಯ್ತು. ಅದಕ್ಕೋಸ್ಕರ ನಾನು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇನೆ. 1ನೇ ಗ್ಯಾರಂಟಿ ಶಕ್ತಿ ಯೋಜನೆ. ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಲ್ಲ, ಹೆಣ್ಮಕ್ಳು ತಿರುಗಾಡ್ತಿರೋ ಇಲ್ಲ? ತಿರುಗಾಡ್ತಾ ಇದ್ದೀರಿ. ಅಕ್ಕಿ 5 kg ಬದಲಾಗಿ ದುಡ್ಡು ಸಿಗ್ತಾ ಇದೆಯಾ? ಇಲ್ಲ, ಸಿಗ್ತಾ ಇದೆ. ನಿಮಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಬರ್ತಾ ಇದೆಯಿಲ್ಲ? ಬರ್ತಾ ಇದೆ. ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆ ಇಲ್ಲ? ಬರ್ತಾ ಇದೆ. ಇದೆಲ್ಲ ಮಾಡಿದವರು ಅವ್ರೇನ್ ಮಾಡಿದ್ದಾರೆ ಹೇಳಿ ನೋಡೋಣ. ಅಶೋಕ್ ನಾರಾಯಣ ಅಶೋಕ್ ನಾರಾಯಣ ಮಾಡಿದಾರ? ಏನಾದ್ರು ಮಾಡಿದಾರ? ಮಂತ್ರಿ ಆಗಿದ್ರು, ಏನಾದ್ರು ಮಾಡಿದ್ರ? ಏನಾದ್ರು ಕೊಟ್ರ? ನಾಳೆ ಅಶೋಕ್ ನಾರಾಯಣ ಶೋಭಾ ಕರಂದ್ಲಾಜೆ ಪರ ಓಟ್ ಕೇಳಕ್ ಬರಬಹುದು. ದಯಮಾಡಿ ಕೇಳಿ ಅವರಿಗೆ ಪ್ರಶ್ನೆ. ನೀವು ಸುಳ್ಳು ಹೇಳಿದ್ದೀರಿ, ನಿಮ್ಗೆ ಓಟ್ ಕೊಡಲ್ಲ. ಶೋಭಾ ಕರಂದ್ಲಾಜೆ ತಿರಸ್ಕಾರ ಮಾಡ್ಬಿಟ್ಟಿದ್ದಾರೆ ಉಡುಪಿ ಚಿಕ್ಕಮಗಳೂರಲ್ಲಿ, ನಾವು ಇಲ್ಲೂ ಕೂಡ ತಿರಸ್ಕಾರ ಮಾಡ್ತೀವಿ ಅಂತ ಹೇಳ್ತೀರಾ? ನುಡಿದಂತೆ ನಡೆದವ್ರು ಯಾರು? ನಾವಲ್ಲ. ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲಾ ಜಾತಿಗಿಂತಕ್ಕಿಂತ ಬಡವರಿಗೆ ಬಿಜೆಪಿ ಬಡವರಿಗೂ ಕೂಡ ಕೊಟ್ಟಿದ್ದೀವಿ. ಬಿಜೆಪಿ ಬಡವರಿಗೆ ಕೊಟ್ಟಿಲ್ವಾ? ಬಿಜೆಪಿ ಬಡವರಿಗೆ 2,000 ರೂಪಾಯಿ ಬರಲ್ವಾ? ಅಕ್ಕಿ ಸಿಗ್ತಾ ಇಲ್ವಾ? ಅವ್ರ ಬಸ್ ತಿರುಗಾಡ್ತಾ ಇಲ್ವಾ? ಅವ್ರು ತಿರುಗಾಡ್ತಾ ಇಲ್ವಾ? ಅದರಿಂದ ಎಲ್ಲ ಜಾತಿ, ಎಲ್ಲ ಧರ್ಮ ಬಿಜೆಪಿ ಅವರಿದಾರಲ್ಲ, ಜಾತಿಗಳ ನಡುವೆ, ಧರ್ಮಗಳ ನಡುವೆ ಜಗಳ ಅಂತ ಸಮಸ್ಯೆ. ಈ ತರ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕುವೆಂಪು ಅವರು ಏನ್ ಹೇಳಿದ್ರು? ಸರ್ವ ಜನಾಂಗದ ಶಾಂತಿಯ ತೋಟ ಹಾಕಬೇಕು. ನಮ್ಮ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು. ಅದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ನವರು, ಅದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ರಾಜೀವ್ ಗಾಂಧಿಯವರು, ರಾಜೀವ್ ಗೌಡ ಅವರು. ಅದರಿಂದ ರಾಜೀವ್ ಗೌಡ ಅವರನ್ನು ಗೆಲ್ಲಿಸಿ. ಇವರು ಹೋದ್ಮೇಲೆ ನನಗೆ ಬಹಳ ನಂಬಿಕೆ ಇದೆ, ವಿಶ್ವಾಸ ಇದೆ. ಇವರು ಪ್ರೊಫೆಸರ್ ಆಗಿರೋದ್ರಿಂದ ಇವರಿಗೆ ಈ ದೇಶದ ಎಕಾನಮಿ ಅರ್ಥ ಆಗಿರೋದ್ರಿಂದ, ಸಂವಿಧಾನ ಅರ್ಥ ಆಗಿರೋದ್ರಿಂದ, ಇವತ್ತು ಪ್ರಜಾಪ್ರಭುತ್ವ ಅರ್ಥ ಆಗಿರೋದ್ರಿಂದ, ಸಂಸದೀಯ ವ್ಯವಸ್ಥೆ ಅರ್ಥ ಆಗಿರೋದ್ರಿಂದ ಇವರು ಸಮರ್ಥವಾಗಿ ನಿಮ್ಮನ್ನ ಸ್ಪಂದಿಸ್ತಾರೆ. ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ ನಲ್ಲಿ ಕರ್ನಾಟಕಕ್ಕಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಮಾತಾಡ್ತಾರೆ. ಅದಕ್ಕೋಸ್ಕರ ಗೆಲ್ಲಿಸ್ಬೇಕಲ್ವಾ? ಗೆಲ್ಲಿಸ್ತೀನಿ ಅಲ್ವಾ? ಯಾರ ಮಾತು ಕೇಳಕ್ ಹೋಗ್ಬಿಡಿ, ಬಿಜೆಪಿ ಅವ್ರ ಮಾತು ಕೇಳ್ಬಿಡಿ. ದಯಮಾಡಿ ರಾಜೀವ್ ಗೌಡ ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮನ್ನ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿದ ಮಾತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.